ಈ ತೊಗರಿ ಕಟ್ ಮಾಡೋದ್ರದಿಂದ ಕುಡಿ ಕಟ್ ಮಾಡೋದ್ರದಿಂದ ಸಿಕ್ಕಾಪಟ್ಟೆ ಕವಲುಗಳು ಹೊಡಿತವೆ. ಸಿಕ್ಕಾಪಟ್ಟೆ ಕವಲುಗಳು ಹೊಡೆದ ಏನಾಗ್ತೈತಿ ಅಂದ್ರೆ ಗಿಡಗಳು ಸರಿಯಾದ ಸಮಯಕ್ಕೆ ಹೂ ಬಿಟ್ಟು ಸರಿಯಾಗಿ ಕಾಯಿಗಳನ್ನು ಕೊಡ್ತವೆ. ಹೇಳಬೇಕಂದ್ರೆ ಇದು ಈ ಕವಲುಗಳು ಹೊಡೆದ್ರದಿಂದ ಜಾಸ್ತಿ ಕಾಯಿಗಳಾಗ್ತವೆ. ಜಾಸ್ತಿ ಕಾಯಿಗಳಾದ್ರೆ ಜಾಸ್ತಿ ಇಳುವರಿ ಬರುತ್ತೆ. ಅದು ಬಿಟ್ಟು ರೈತರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ, ಆದರೆ ಯಾರೂ ಕುಡಿ ಚೀಟೋ ಕೆಲಸವನ್ನು ಮಾಡಲ್ಲ. ಯಾಕಂದರೆ ಈ ಕುಡಿ ಚೀಟೋ ಕೆಲಸ ಎಲ್ಲರಿಗೂ ದುಬಾರಿ ಆದ್ರಿಂದ ಯಾರು ಮಾಡಲಿಕ್ಕೆ ಹೋಗಲ್ಲ. ಇದು ಭಾಳ ಸರಳವಾಗಿದೆ. ಯಾಕಂದರೆ ಇದನ್ನು ಸರಳ ಯಾವ ಥರ ಮಾಡಬೇಕು ಅಂದರೆ, ಮನೆಯಲ್ಲಿ ಇರ್ತಕ್ಕಂಥ ಒಂದು ಸೈಕಲ್ ಮೋಟ್ರಾಗಲಿ ಅಥವಾ ಒಂದು ಮನೆಯಲ್ಲಿರುವಂಥ ಔಷಧ ಪಂಪ್ ಆಗಲಿ ಇರ್ತವಲ್ಲ, ಅದು ಬ್ಯಾಟ್ರಿ ಇರುತ್ತೆ, ಚಾರ್ಜರ್ ಬ್ಯಾಟ್ರಿ. ಅದು ವೇಸ್ಟಾಗಿ ತೆಗೆದುಬಿಟ್ಟಿರ್ತಾರೆ. ಆ ಬ್ಯಾಟ್ರಿಯನ್ನು ತಗೊಂಡು ಏನು ಮಾಡಬೇಕು, ಸ್ವಲ್ಪ ಚಾರ್ಜನ್ನು ಮಾಡ್ತಾ ಸ್ವಲ್ಪ ಇದ್ರೂ ಸಾಕು, ಸ್ವಲ್ಪ ಇಟ್ಕೊಂಡು ಚಾರ್ಜನ್ನು ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ವಸ್ತುವಿನಿಂದನೇ ಏನೋ ಒಂದು ಪ್ಲಾಸ್ಟಿಕ್ ವಸ್ತು ತೊಗೊಂಡು ಅದರಲ್ಲಿಂದನೇ ಒಂದೆರಡು ಬ್ಲೇಡನ್ನು ಜೋಡಿಸಿ ಒಂದೇ ಒಂದು ಅದಕ್ಕೆ ತಿರುಗುವಂಥ ಒಂದು ಸಣ್ಣ ಮೋಟ್ರ್ ಸಿಗತ್ತೆ. ಎಷ್ಟು ಅಂದರೆ 100ರಿಂದ 150, ಭಾಳ ಅಂದರೆ 200 ಅಷ್ಟು ರೊಕ್ಕ ಕೊಟ್ಟರೆ ಒಂದು ಸಣ್ಣದು ಮೋಟ್ರ್ ಸಿಗತ್ತೆ. ಆ ಮೋಟ್ರನ್ನು ತಂದು ಅದಕ್ಕೆ ಜಾಯಿಂಟ್ ಮಾಡಿ ಮನೆಯಲ್ಲಿ ಇರತಕ್ಕಂಥ ಕೆಲವೊಂದು ಬಿದ್ದಿರೋಂಥ ವೇಸ್ಟಾಗಿ ಬಿದ್ದಿರುವಂಥ ಒಂದು ಬಟನ್ನು, ಒಂದಿಷ್ಟು 1-2 ಮೊಳ ಅಥವಾ 3 ಮೊಳ ಒಂದಿಷ್ಟು ವೈಯರು ಹಾಕಿಬಿಟ್ಟು ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಒಂದು ಬ್ಲೇಡು, ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಗೊಳ್ಳೋಕ್ಕೆ ಒಂದು ಎಮ್ ಸಿಲು ಅಥವಾ ಪ್ಯಾವಿಕಲನ್ನು ಹಾಕಿ ಫಿಟ್ ಮಾಡಿಕೊಂಡು ಈ ಥರ ಇದೆಯಲ್ಲ, ಈ ಥರ ಮಾಡಿಕೊಂಡು ಸಣ್ಣದಾಗಿ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡ್ರೂ ಕೂಡ ಮನುಷ್ಯರ ಕೈಯಲ್ಲೇ ಒಂದು ದಿನಕ್ಕೆ ಇಲ್ಲ ಅಂದರೂ ಏನೂ ಇಲ್ಲ ಅಂದ್ರೂ ಅರ್ಧ ಎಕರೆ 1 ಎಕರೆ ಆರಾಮಾಗಿ ಕಟ್ ಮಾಡ್ಬೋದು. ಕನಿಷ್ಠ ಅಂದರೆ ಒಂದು ಎಕರೆ ಅಂತೂ ಕಂಪಲ್ಸರಿ ಆಗುತ್ತೆ ಒಬ್ಬರಲಿಂದೆ. ಹಾಗೆ 1-2 ಎಕರೆ 3 ಎಕರೆ ಇದ್ದರೆ ಒಂದು 2 ದಿನ 3 ದಿನ ಮಾಡ್ಕೊಂಡ್ರಾಯ್ತು. ಇಳುವರಿ ಈಗ ನಮ್ಗೆ 10 ಕ್ವಿಂಟಲ್ ಇಳುವರಿ ಬರ್ತಿತ್ತು ಅಂದರೆ ಎಕರೆಗೆ ಇನ್ನೂ ಜಾಸ್ತಿ 3 ಕ್ವಿಂಟಲ್ 4 ಕ್ವಿಂಟಲ್ 5 ಕ್ವಿಂಟಲ್ವರೆಗೂ ಜಾಸ್ತಿ ತಕ್ಕೋಬೋದು. ಅದಕ್ಕೆ ಕಾರಣ ರೈತರು ಏನು ಮಾಡಬೇಕು, ನಮಗೇನಪ್ಪ ಬಿಡು, ಕಸ ಸ್ವಚ್ಛ ಮಾಡಿದ್ದೀವಿ, ಗೊಬ್ಬರ ಇಕ್ಕಿದ್ದೀವಿ, ನೀರು ಉಣಿಸಿದ್ದೀವಿ, ಬಿಡು ಅನ್ನುವಂಥ ಮನಸ್ಥಿತಿಯಲ್ಲಿ ಇರಬಾರ್ದು. ಯಾಕಂದ್ರೆ ಇದರಲ್ಲಿ ರೈತರ ಶ್ರಮ ಇರತ್ತೆ. ಅದ್ರ ಥರನೇ ಇದನ್ನು ಕೂಡ ಒಂದು ಶ್ರಮ ಅಂತ ತಿಳ್ಕೊಂಡು ಮಾಡ್ಕೋಬೇಕು.